ಯಾರಾದರೂ ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಹಾಗೆ ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ಕೂಡ ಅಯ್ಯಪ್ಪ ಸ್ವಾಮಿಯ ಮುಂದೆ ಚಾಲೆಂಜನ್ನು ಮಾಡಬಾರ್ದು. ಅವರ ಧರ್ಮದ ನಿಯಮಗಳ ಚೌಕಟ್ಟನ್ನು ನಾವು ದಾಟಬಾರದು. ಆ ಚೌಕಟ್ಟಿನಲ್ಲಿ ಬದುಕಿದರೆ ಇಡೀ ವಿಶ್ವವೇ ನಮ್ಮ ವಿರುದ್ಧವಾಗಿದ್ದರೂ ಕೂಡ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಅಯ್ಯಪ್ಪ ಸ್ವಾಮಿಯೇ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಅವರ ಧರ್ಮದ ಚೌಕಟ್ಟನ್ನು ದಾಟಿ ಹೀಗೂ ಇರಬಹುದು, ನಾನು ಹಿಂಗೆ ಇರೋದು ಅಂತ ಹೇಳಿ ಅತಿರೇಕ ಮಾಡಿದ್ರೆ ಇಡೀ ವಿಶ್ವವೇ ನಿನ್ನ ಬೆನ್ನೆಲುಬಾಗಿದ್ದರೂ ಕೂಡ ಅಯ್ಯಪ್ಪ ಸ್ವಾಮಿಯಿಂದ ನಮ್ಮನ್ನು ಕಾಪಾಡಲಿಕ್ಕೆ ಯಾವ ದೇವತೆಗಳು ಕೂಡ ಮುಂದೆ ಬರುವುದಿಲ್ಲ. ಕಾರಣ ಇಷ್ಟೇ, ಅವರು ಧರ್ಮವನ್ನು ಉಳಿಸುವ ಸಂಕೇತವಾಗಿ ಹರಿಹರರ ಅಭೇದ ಸ್ವರೂಪವಾಗಿ ಇರ್ತಕ್ಕಂತಹ ಆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಧರ್ಮದ ವಿರುದ್ಧವಾದಂತಹ ಕೆಲಸಗಳನ್ನೆಲ್ಲ ಮಾಡಿ ಅಯ್ಯಪ್ಪ ಸ್ವಾಮಿಯ ಬಳಿಗೆ ಹೋಗಿ ಬೇಡಿದರೆ ಏನು ಪ್ರಯೋಜನ ಅಲ್ವಾ? ಮಹಾಭಾರತದಲ್ಲಿ ದುರ್ಯೋಧನ ಅಧರ್ಮದ ಕಡೆ ಇದ್ದರೂ ಕೂಡ ಕರ್ಣ ದುರ್ಯೋಧನನ್ನ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಕುಂತಿದೇವಿಯ ಮಗನಾದರೂ ಕೂಡ ಅಧರ್ಮದ ಕಡೆ ಇರೋದ್ರಿಂದ ಜಯ ಸಿಗಲಿಲ್ಲ. ಅದೇ ಕುಂತಿದೇವಿಯ ಮಕ್ಕಳು ಪಾಂಡವರು ಧರ್ಮದ ಪರವಾಗಿ ನಿಂತಿದ್ದಕ್ಕೆ ಅದು ಕೃಷ್ಣ ಪರಮಾತ್ಮನೇ ಜೊತೆಗಿದ್ದು ಜಯವನ್ನು ಕೊಡಿಸ್ತಾರೆ. ಅದಕ್ಕೆ ನಾವು ಅಧರ್ಮದ ದಾರಿಯಲ್ಲಿ ನಡೆಯೋದು ಬೇಡ. ನಮ್ಮ ಧರ್ಮದ ವಿರೋಧಿಗಳನ್ನು ಬೆಂಬಲಿಸುವುದು ಕೂಡ ಬೇಡ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯ.